ನಮಸ್ಕಾರ ವೀಕ್ಷಕರೇ, ಇವತ್ತು ನಾನು ರವೆ ಕಜ್ಜಾಯ ಮಾಡಿದ್ದೀನಿ. ತುಂಬ ಗರ್ಗರಿಯಾಗಿ ಚೆನ್ನಾಗಿದೆ. ನೀವು ಒಂದ್ಸರಿ ಮಾಡ್ಕೊಳ್ಳಿ, ಟ್ರೈ ಮಾಡಿ. ತುಂಬ ಚೆನ್ನಾಗಿರುತ್ತೆ. ಕಾಫಿಗೆ ಸಂಜೆ ಹೊತ್ತು ಮಾಡ್ಕೊಂಡು ತಿನ್ನಿ, ತುಂಬ ಟೇಸ್ಟ್ ಇರುತ್ತೆ. ವೀಕ್ಷಕರೇ, ಒಂದು ಬೌಲ್ ರವೆ ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪ ತೊಳ್ಕೊಬೇಕು, ನೀರು ಹಾಕಿ ತೊಳ್ಕೊಂಡು ನೆನೆಸ್ಬೇಕು. ಒಂದು 10 ನಿಮಿಷ ನೆನೆಸೋಣ. ಈಗ ತೊಳೆದು ಇದನ್ನ ನೆನೆಯಕ್ಕೆ ಇಟ್ಟಿದ್ದೀನಿ. ಸ್ವಲ್ಪ ನೀರು ಹಾಕಿ ನೆನೆಸ್ಕೊಂಬಿಡಿ. ನೆನೆಸ್ಕೊಂಡು ಇದನ್ನು ರುಬ್ಬೋಣ. ಒಂದು 5 ನಿಮಿಷ ನೆನೆಸ್ಕೊಳ್ಳಿ. ಈಗ ನಾವು ರವೆ ಕಜ್ಜಾಯಿಗೆ ರುಬ್ಕೋಬೇಕು. ಏಲಕ್ಕಿ, ತೆಂಗಿನಕಾಯಿ, ಬೆಲ್ಲ ಮತ್ತೆ ರವೆ, ಆಮೇಲೆ ಇದು ರುಬ್ಬಿಟ್ಟು ಆಮೇಲೆ ಇದು ಹಾಕೊಳ್ಳೋಣ. ಈಗ ಸ್ವಲ್ಪ ರುಬ್ಕೊಂಡಿದ್ದೀನಿ ಒಂದ್ಸರಿ. ಮತ್ತೆ ಇದು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ರವೆ ಮಿಕ್ಸ್ ಮಾಡಿ ರುಬ್ಬೋಣ. ರುಬ್ಕೊಂಡಿದ್ದೀನಿ ರವೆ ಕಜ್ಜಾಯ ಮಾಡಕ್ಕೆ. ಬಾಣಲಿ ಕಾದಿದೆ. ಈಗ ಎಣ್ಣೆ ಹಾಕೋಬೇಕು. ಇದು ಕಡಲೆಕಾಯಿ ಎಣ್ಣೆ, ತುಂಬಾ ಚೆನ್ನಾಗಿರುತ್ತೆ. ಕಡಲೆಕಾಯಿ ಎಣ್ಣೆ ಹಾಕೊಳ್ತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾಯಬೇಕು. ವೀಕ್ಷಕರೇ, ಈಗ ನಾನು ದೋಸೆ ಹಿಟ್ಟು ಅದಕ್ಕೆ ರುಬ್ಕೊಂಡಿದ್ದೀನಿ ರವೆ ಕಜ್ಜಾಯಕ್ಕೆ. ರವೆ ನೆನೆಸ್ಕೊಂಡು ಹಾಕೊಂಡಿದ್ದೀನಿ. ಮತ್ತೆ ಕಾಯಿ ತುರಿ, ಏಲಕ್ಕಿ, ಬೆಲ್ಲ ಎಲ್ಲ ರುಬ್ಕೊಂಡು ದೋಸೆ ಹಿಟ್ಟಿಗೆ ತರ ಮಾಡ್ಕೋಬೇಕು ರವೆ ಕಜ್ಜಾಯ ಮಾಡೋಕ್ಕೆ. ಯಾಕಂದ್ರೆ ಈ ಬಿಳಿ ಎಳ್ಳನ್ನ ಹಾಕೋತೀನಿ. ಸ್ವಲ್ಪ ಬಿಳಿ ಎಳ್ಳು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಫಸ್ಟ್ ವೀಕ್ಷಕರೇ, ಎಣ್ಣೆ ಕಾದಿದ್ಯಾ ಅಂತ ನೋಡ್ಕೊಳಕ್ಕೆ ಸ್ವಲ್ಪ ಇದು ಮಾಡಬೇಕು, ಹಾಕೋಬೇಕು ರವೆ ಕಜ್ಜಾಯಿಗೆ. ವೀಕ್ಷಕರೇ, ಎಣ್ಣೆ ಕಾದಿದೆ. ಈಗ ಹಿಂಗೆ ರವೆ ಕಜ್ಜಾಯನ್ನ ಹಾಕೊಂಡು ಈಗ ಸಿಮ್ಮಲ್ಲಿ ಇಟ್ಕೊಳ್ಳಿ. ಚೆನ್ನಾಗಿ ಕಾಯ್ಬೇಕು. ಇದು ಕಾದ್ಮೇಲೆ ಗಟ್ಟಿ. ವೀಕ್ಷಕರೇ, ಒಂದು 10 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಬಿಡಿ ಎಣ್ಣೆಯಲ್ಲಿ. ಬೆಂದ್ರೆ ಗರ್ಗರಿ ಇರುತ್ತೆ, ಚೆನ್ನಾಗಿರುತ್ತೆ ತಿನ್ನಕ್ಕೆ ಗರ್ಗರಿಯಾಗಿ. ಈಗ ನೋಡಿ, ಗರಿ ಗರಿ ಇದೆ. ಮಾಡ್ಕೊಳ್ಳಿ, ತಿನ್ಕೊಳ್ಳಿ.